ಸರ್, ಈ ನಾಗಶ್ರೀ ಅವರ ಪ್ರಕರಣದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಆರೋಪಗಳು, ನೀವು ಅವ್ರನ್ನ ಸೂಸೈಡ್ ತರ ನಾಟಕಾಡಿ ಅವ್ರನ್ನ ಮಾಡೋಕೆ ಪ್ರಯತ್ನವನ್ನು ಪಟ್ರಿ, ಅದರಿಂದ ಆ ತರ ಎಲ್ಲ ಆಯ್ತು ಅಂತ ನನಗೇನು ಎಕ್ಸಾಕ್ಟ್ ಏನಾಗಿತ್ತು ಸರ್ ಅದು? ಸರ್ ಅದು ಈಗ ಇದನ್ನಾಗಲೂ ಹೇಳಿದೆ, ನಾನು ಇನ್ನೊಂದ್ಸಲ ಹೇಳ್ತೀನಿ. ಇದು ಈಗ ಅವರನ್ನು ನಾನು ಕೊಲೆ ಮಾಡಿ ನನಗೆ ಸಿಗೋದೇನು? ಫಸ್ಟ್ ಕ್ವಶನ್, ನನಗೇನು ಸಿಗುತ್ತೆ? ಆಪ್ಷನ್ ಇರುತ್ತಲ್ಲ ಅವಾಗ, ಏನು ಬೇರೆ ಇನ್ನೊಂದು ಮದುವೆ ಆಗ್ಬೋದು, ಅದು ಕೊಲೆನೇ ಮಾಡಬೇಕಾ? ಕೊಲೆನೇ ಮಾಡಬೇಕಾ ಅದಕ್ಕೆ? ನೋ 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 ನೋ. ಶಿ ವಾಸ್ ಮೈ ಸೀನಿಯರ್. ನಾನು ಫಸ್ಟ್ ಇಯರ್ BAMS ವ್ಯಾಸಂಗ ಮಾಡಬೇಕಾದ್ರೆ ಆಕೆ ಫೈನಲ್ ಇಯರ್ BAMS ವಿದ್ಯಾರ್ಥಿ. ಒಂದೇ ಕಾಲೇಜಲ್ಲಿದ್ವಿ, ಒಂದೇ ಕ್ಯಾಂಪಸ್ಸಲ್ಲಿದ್ವಿ. ಆಕೆ ನನಗಿಂತ 3.5 ವರ್ಷ ವಯಸ್ಸಿನಲ್ಲಿ ದೊಡ್ಡವಳು. ಎಸ್, ಅವಳ ಮೇಲೆ ನನಗೆ ಪ್ರೀತಿ ಆಯಿತು, ಅವಳಿಗೆ ನನ್ನ ಮೇಲೆ ಪ್ರೀತಿ ಆಯಿತು. ವಿ ವೇರ್ ಲವರ್ಸ್. ವಿ ಹ್ಯಾಡ್ ಲವ್ಡ್ ಈಚ್ ಅದರ್. ಯಾವ ಮಟ್ಟಕ್ಕೆ ನಮ್ಮ ಪ್ರೀತಿ ಇತ್ತು ಅಂತಂದರೆ, ಮದುವೆಗೆ ಇದನ್ನು ನಾವು ಮನೇಲಿ ಮಾತಾಡಿದ್ವಿ, ನಮ್ಮ ತಾಯಿ ಜೊತೆ ಮಾತಾಡಿದ್ವಿ, ಅವ್ರ ತಂದೆ ತಾಯಿಗಳಿಗೂ ಕೂಡ ಗೊತ್ತಿತ್ತು ಇದು. ಆವಾಗ ನಾವು ನನ್ನ ಎಜುಕೇಷನ್ ಮುಗಿದ ಮೇಲೆ, ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಂತ್ಕೊಂಡ ಮೇಲೆ ವಿ ವಿಲ್ ಗೆಟ್ ಮ್ಯಾರಿಡ್ ಟು ಈಚ್ ಅದರ್ ಅನ್ನೋ ಕಾನ್ಸೆಪ್ಟ್ ಬಂದಾಗ, ಯಾರೇ ಆದರೂ ಅದನ್ನು ಸಹಜವಾಗಿ ವಿರೋಧ ಮಾಡೋದು ಸಹಜ. ವಯಸ್ಸಿನ ಅಂತರ ಇದೆ, ನಿನಗೀಗ ಚಿಕ್ಕ ವಯಸ್ಸು, ನಿನಗೆ ಬುದ್ಧಿಮತ್ತೆ ಕಡಿಮೆ, ಬುದ್ಧಿ ಕ್ಷಮತೆ ಕಡಿಮೆ, ಬೇಡ ಅಂತ ಅದನ್ನು ರಿಜೆಕ್ಟ್ ಮಾಡೋದು ಅಥವಾ ಡಿಫೆಂಡ್ ಮಾಡ್ಕೊಳ್ಳೋದು ಸಹಜ. ಅದು ಅವ್ರ ಮನೆಯಲ್ಲೂ ಕೂಡ ನಡೀತು, ನಮ್ಮ ಮನೆಯಲ್ಲೂ ಕೂಡ ನಡೀತು. ಅದಾದ ಮೇಲೆ ಈ ಡಿಫೆಂಡ್ ಆದಾಗ ಇದು ಇಷ್ಟೊಂದು ಮನೆಯವರು ಬೇಡ ಅಂತಂದಾಗ ಮನೆಯವ್ರ ವಿರುದ್ಧ ನಾವು ಹೋಗ್ಲಿಕ್ಕಾಗಲ್ಲ. ಸೊ ಸತ್ಯ ಇಟ್ ವಾಸ್ ಮ್ಯೂಚುವಲ್. ನೀವು ಕೂಡ ಅವ್ರ ಜೊತೆ ಆತ್ಮಹತ್ಯೆಗೆ ಆರೋಪ ಬಂದ್ರೆ ಅವರು ಓವರ್ ಡೋಸ್ ಇಂಜೆಕ್ಷನ್ ಅವರು ತಗೊಂಡ್ಮೇಲೆ ನೀವು ಒಂದೇ ದಿನಕ್ಕೆ ಡಿಸ್ಚಾರ್ಜ್ ಆಯ್ತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರೆ ಎರಡೂ ತರ ಇಬ್ರಿಗೂ ಆತರ ಸಿ ಇಲ್ಲ, ಅದನ್ನೇ ನಾನು ಕೂಡ ಅಲ್ಲೊಂದು ಸ್ಪಷ್ಟೀಕರಣವನ್ನು ಕೊಟ್ಟೆ. ವೆನ್ ಇಟ್ ಕಮ್ಸ್ ಟು ಮೆಡಿಕಲ್ ಫಿಸಿಯಾಲಜಿ, ಅವಳ ಬಾಡಿ ಕೆಪಾಸಿಟಿ, ನನ್ನ ಬಾಡಿ ದ ಸೇಮ್ ಡೋಸ್ ಇಂಜೆಕ್ಟ್ ಮಾಡಿದ್ದವಳು. ಸರ್, ಇದು 4 ಕೋಣೆಗಳ ಮಧ್ಯೆ ನಡೆದಂತಹ ವಿಚಾರ. ಓಕೆ, ಆಕೆ ಇಂಜೆಕ್ಟ್ ಮಾಡ್ತಾಳೆ. ಇಲ್ಲಿ ಹಂಗೆ ನಾನು ಇದನ್ನೇ ಮಾಡಬೇಕು ಅನ್ನಂಗಿದ್ರೆ ಈ ವಿಚಾರದಲ್ಲಿ ತುಂಬ ಕಾನೂನಾತ್ಮಕ ಹೋರಾಟವನ್ನು ಮಾಡ್ಕೊಂಡು ಬಂದಿರೋ ನಾನು. ಯಾರು ಪೇರೆಂಟ್ಸ್? ಇಲ್ಲ, ಕಾಂಟ್ಯಾಕ್ಟಲ್ಲಿ ಇಲ್ಲ. ಅವರೇ ನಮ್ಮ ಮೇಲೆ ಸುಳ್ಳು ಕೇಸನ್ನು ಹಾಕಿದ್ದು. ಕಾಂಟ್ಯಾಕ್ಟಲ್ಲಿ ಇಲ್ಲ ಅವರು. ನಾನು ಯಾವುದೇ ಸರ್, ಅದು ಹೈಕೋರ್ಟ್ನಲ್ಲಿದೆ. ಹೈಕೋರ್ಟಲ್ಲಿ ಸ್ಟೇ ಆಗ್ತದೆ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳೋದನ್ನ ಇವ್ರು ಒಪ್ಪಲ್ಲ ಅಂದ್ರೆ ನಾನೇನ್ ಮಾಡೋದು? ಸತ್ಯ ನಡೆದಿದ್ದನ್ನ ಸತ್ಯವಾಗಿ ಹೇಳ್ಬೇಕು. ಸರ್, ಶಿ ಇಂಜೆಕ್ಟೆಡ್ ಮೀ ಅಂಡ್ ಶಿ ಟುಕ್ ಅವರ್ ಆನ್ ಓನ್. ಪ್ರಾಕ್ಟೀಸ್ ಮಾಡ್ತಿದ್ಲು. ಇನ್ಸುಲಿನ್ ಇಂಜೆಕ್ಷನ್ಸ್ ಇತ್ತು, ಆಮೇಲೆ BP ಟ್ಯಾಬ್ಲೆಟ್ಸ್ ಇತ್ತು, ಸ್ಲೀಪಿಂಗ್ ಪಿಲ್ ಇತ್ತು. ನೀವು ತಗೊಂಡಿದ್ರು? ನನಗೆ ನುಂಗ್ಸಿ ಸರ್, ಬಿಡಿಸ್ಬಿಟ್ಟು ಮಾತ್ರ ಕೊಟ್ಟವಳು ಅವಳು, ನುಂಗ್ಸ್ತವಳು ಗ್ಲಾಸಲ್ಲಿ ಕೊಟ್ಟವಳು. ಎಸ್ ಸರ್, ಹೌದು. ನಾನು ಕೂಡ ಅಷ್ಟರ ಮಟ್ಟಿಗೆ ದುಷ್ಪರಿಣಾಮ ಆಗುತ್ತೆ ನಿಮ್ಗೆ? ಏನು ಆಗಲ್ಲ. ಯಾರು ಹೇಳಿದ್ರು ದುಷ್ಪರಿಣಾಮ ಆಗಲಿಲ್ಲ ಅಂತಂದ್ಬಿಟ್ಟು? ನಾನು ಕೂಡ ಸೆಮಿ ಕಾನ್ಶಿಯಸ್ ಸ್ಟೇಜಲ್ಲಿ ಇದ್ದವನು. ನನ್ನನ್ನು ಸ್ಟ್ರೆಚರ್ ಮೇಲೆ ಹಾಕೊಂಡೋಗಿ ಅಡ್ಮಿಟ್ ಮಾಡಿದ್ದಾರೆ, ನನಗೂ ಎಲ್ಲ ಪ್ರೋಟೋಕಾಲ್ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಡಿಸ್ಚಾರ್ಜ್ ಸರ್ ನನಗೆ ಆಗ ಸರ್ ರೆಸಾರ್ಟ್ ನಾನು ಹೆಂಗೆ ಮಾಡಲಿ? ರೆಸಾರ್ಟ್ನವ್ರು ಮಾಡಿ.